ಆದಿಚುಂಚನಗಿರಿ ಮಠದ ಆಸ್ತಿಗೆ ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸಿರುವ 6 ಮಂದಿ ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ 11 ಆರೋಪಿಗಳನ್ನ ಬಂಧಿಸಲಾಗಿದೆ. 120 ಕೋಟಿ ರೂಪಾಯಿ ಮೌಲ್ಯದ 6 ಎಕರೆ ಜಮೀನನ್ನ ಆರೋಪಿಗಳು ಕಬಳಿಸಿದ್ರು. ಸುಮಾರು 30 ವರ್ಷಗಳಿಂದ ಕಾಣಿಕೆ ರೂಪದಲ್ಲಿ ಮಠಕ್ಕೆ ಭಕ್ತರು 45 ಎಕರೆ ಜಮೀನನ್ನ ನೀಡಿದ್ರು. 45 ಎಕರೆ ಪೈಕಿ 6 ಎಕರೆ ಜಮೀನಿಗೆ ನಕಲಿ ದಾಖಲಾತಿಯನ್ನ ಸೃಷ್ಟಿಸಿ ವಂಚಿಸಿದ್ದ 11 ಆರೋಪಿಗಳನ್ನ ಕೆಂಗೇರಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ನೆಲಮಂಗಲ ಮೂಲದ ನರೇಶ್ ಗೌಡನಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಹೀಗೆ ಬಟ್ಟೆ ಕಟ್ಟಿ ಕಲಬುರಗಿ ಜೈಲಿನಿಂದ 3 ಸಜಾ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ತಡರಾತ್ರಿ 3 ಗಂಟೆ ಸುಮಾರಿಗೆ ಕೊಲೆ ಕೇಸ್ನಲ್ಲಿ ಶಿಕ್ಷೆಗೆ ಒಳಪಟ್ಟಿದ್ದ ಕೈದಿಗಳಾದ ಮಸ್ತಾನ್, ಸಂತೋಷ್ ಮತ್ತು ಸಾಗರ್ ಜೈಲಿನ ಕಾಂಪೌಂಡ್ ಹಾರಿ ಪರಾರಿಯಾಗಿದ್ದಾರೆ. ಇದು ಕಾಂಪೌಂಡ್ ಏನಿದೆ ಸುಮಾರು 15 ರಿಂದ 20 ಅಡಿ ಎತ್ತರದ ಕಾಂಪೌಂಡ್ ಅನ್ನ ಆ ಬಟ್ಟೆ ಉಪಯೋಗಿಸಿ ಅಂದರೆ ಅವರ ಟವಲ್ ಆಗಿರ್ಬೋದು ಮತ್ತು ಹಾಸಿಗೆ ಆಗಿರ್ಬೋದು ಇವುಗಳೆಲ್ಲವನ್ನು ಕೂಡ ಉಪಯೋಗಿಸಿಕೊಂಡು ಸದ್ಯ ಕಾಂಪೌಂಡ್ ಹಾರಿ ಇಲ್ಲಿಂದ ಎಸ್ಕೇಪ್ ಆಗಿರತಕ್ಕಂಥದ್ದು. ಸಾಕಷ್ಟು ಕೈದಿಗಳ ಚಲನವಲನದ ಬಗ್ಗೆ ನಿಗಾ ಇಡೋದಕ್ಕೆ ಸಿಬ್ಬಂದಿ ವಿಫಲವಾಗಿದ್ದಾರೆ. ಹೀಗಾಗಿ ಕಾರಾಗೃಹದ ಅಧೀಕ್ಷಕ ರಾಕೇಶ್ ಕಾಂಬ್ಳೆ ಅಮಾನತಿಗೆ ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಸೂಚನೆ ನೀಡುವ ಸಾಧ್ಯತೆಗಳಿವೆ. ಕಲಬುರಗಿ ಜೈಲಿನಿಂದ 3 ಕೈದಿಗಳು ಎಸ್ಕೇಪ್ ಬಗ್ಗೆ ಬಿಜೆಪಿ ಸರ್ಕಾರದ ಬಗ್ಗೆ ವ್ಯಂಗ್ಯ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಇರಾನ್ ಅಮೆರಿಕ ಯುದ್ಧದಲ್ಲಿ ಬ್ಯುಸಿ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ರೆ ಇದು ಒಂದು ಗ್ಯಾರಂಟಿ ಯೋಜನೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಸದ್ಯ ಈಗ ಅಮೆರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ, ಅದ್ರ ಬ್ಯುಸಿಲಿದ್ದಾರೆ. ಒಂಥರ ಫ್ರೀ, ಅದು ಗ್ಯಾರಂಟಿನೇ, ಅದೊಂಥರ ಗ್ಯಾರಂಟಿ ಸ್ಕೀಮ್. ಜೈಲಿಗೆ ಯಾವಾಗ ಬೇಕಾದ್ರೂ ಬನ್ನಿ, ಯಾವಾಗ ಬೇಕಾದ್ರೂ ಹೋಗಿ, ಅದೊಂದು ಗ್ಯಾರಂಟಿ ಸ್ಕೀಮ್ ಇವ್ರದ್ದು. SSLC PUC ರಿಸಲ್ಟು ಲೋಯೆಸ್ಟ್ ಆದರೂ ನನಗೇನು ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ ಜೈಲ್ ಬ್ರೇಕ್ ಆದರೂ ನನಗೆ ಸಂಬಂಧ ಇಲ್ಲ. ನನ್ನ ಸಂಬಂಧ ಇರೋದು ಮಾತ್ರ ಟ್ವೀಟು ಅಂಥೇಳಿ ಒಂದು ಟ್ವೀಟ್ ಇಲಾಖೆ ಮಾಡಿ ಅದನ್ನ ಸನ್ಮಾನ್ಯ ಗೃಹ ಸಚಿವರಿಗೆ ಆ ಖಾತೆಯನ್ನು ವಹಿಸ್ಕೊಡಿ. ಹೇಳ್ತಿಲ್ವ ಮೆಂಟಲಿ ಒಬ್ರಿಗೆ ಡಿವೋರ್ಸ್ ಕೊಡು ಅಂತ ನೀನು ಹೇಳೋ ಅಧಿಕಾರನೇ ಇಲ್ಲ. ಇಲ್ಲ ಹೇಳಂಗಿಲ್ಲ. ಹೆಂಗ್ ಹೇಳ್ತೀಯ? ನಾನು ಒಪ್ಕೋಬೇಕಲ್ಲ ಅದಕ್ಕೆ. ನಾನ್ ನೋಡು, 1 ನಿಮಿಷ ಹೇಳ್ತೀನಿ ಕೇಳಿಸ್ಕೊ. ನಾನು ಕೊಡಲ್ಲ ಅಂತ 100 ಸಲ ಹೇಳ್ತಾ ಇದೀನಿ. ಪದೇ ನನ್ ಕೇಳಿ ಕೆಣಕ್ ಬೇಡ. ನಿನ್ನ ಹತ್ರ ಬರ್ದೇ ಹೋದ್ರು ಪರವಾಗಿಲ್ಲ, ನಾನು ಹಿಂಗೆ ಇರ್ತೀನಿ, ಆಯ್ತು. ಸುಮ್ನೆ ಪದೇ ಫೋನ್ ಮಾಡಿ ಈ ತರ ಎಲ್ಲ ಹಿಂಸೆ ಮಾಡ್ಬೇಡ. ಕೊನೆಗೆ ಸುಬ್ರಹ್ಮಣ್ಯಪುರದಲ್ಲಿ ಸ್ಟೇಷನ್ ಹಿಂದೆಗಡೆನೆ ಯಾರ್ದೋ ASI ಮಗಳನ್ನ ಇದು ಮಾಡ್ಬಿಟ್ರು ಸರ್. ಆ ಹುಡುಗಿ ಇನ್ನ 18 ಅಂಡರ್ 18 ಅಂತ ಹೇಳಿದ್ರು ಸರ್. ಕೊನೆಗೆ ಆ ಹುಡುಗಿ ಗೊತ್ತಾಗ್ಬಿಡಿದೆ 1 ವರ್ಷ ಆದ್ಮೇಲೆ, ನನ್ನ ಮದ್ವೆ ಆದ್ಮೇಲೆ ಮದ್ವೆ ಆಗಿದೆ ಅಂತ ನಿನಗೆ ಇಷ್ಟು ವರ್ಷ ಸುಳ್ಳು ಹೇಳ್ಕೊಂಡು ಬರುತ್ತೆ, ಅದಕ್ಕೆ ನಾನು ಅಯ್ಯೋ ಇದು ಏನೋ ಅವಳು ಸರಿ ಇಲ್ಲ, ಅವಳು ಹಾಗೆ ಅವಳು ಹೀಗೆ. ಬಟ್ ಘಟನೆ ನಡೆದದ್ದೆಲ್ಲ ತಾವರೆಕೆರೆ ಲಿಮಿಟ್ಸ್ ಬಂದಿದ್ರಿಂದನೂ ಕೂಡ ನಾವು ಸದ್ಯ ಈ ಹೆಣ್ಮಗಳು ನಮ್ಮ ಹತ್ರ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರಿಂದ ಆಕೆ ಕಂಪ್ಲೇಂಟ್ ಅನ್ನು ಸ್ವೀಕೃತ ಮಾಡ್ಕೊಂಡ್ಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತೀವಿ 498A 304 3 and 4 DP ಆಕ್ಟ್ ಅಡಿಯಲ್ಲಿ. ಮತ್ತೆ ಅವನನ್ನು ದಸ್ತಗಿರಿನೂ ಕೂಡ ಮಾಡಿಕೊಂಡು ಟ್ರಾನ್ಸ್ಫರ್ ತಾವರೆಕೆರೆ ಪೊಲೀಸ್ ಸ್ಟೇಷನ್ಗೆ ನೀಡೋದು. ನಾಡಗೀತೆಯಲ್ಲಿ ಬದಲಾವಣೆ ತರಲು ಪುರುಷೋತ್ತಮ ಬಿಳಿಮಲೆ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ಸಲಹೆ ನೀಡಿದೆ. ಕುವೆಂಪು ರಚಿಸಿರುವ ನಾಡಗೀತೆಯಲ್ಲಿ ಇಷ್ಟು ದಿನಗಳ ಕಾಲ ಬೌದ್ಧ ಧರ್ಮದ ಹೆಸರನ್ನ ಬಿಡಲಾಗಿತ್ತು. ಇದೀಗ ಮತ್ತೆ ಬೌದ್ಧ ಧರ್ಮ ಹೆಚ್ಚು ಪ್ರಚಲಿತವಾದ ಹಿನ್ನೆಲೆ ಧರ್ಮದ ಹೆಸರು ಸೇರ್ಪಡೆ ಮಾಡಲು ಮನವಿ ಮಾಡಲಾಗಿದೆ. ಜೈನರುದ್ಯಾನದ ಜೊತೆಗೆ ಬೌದ್ಧರುದ್ಯಾನ ಎಂದು ಗೀತೆ ಬದಲಾಗಲಿದೆ. ಆಗಸ್ಟ್ 1ರಿಂದ ಬೆಂಗಳೂರು ಸ್ವಚ್ಛತಾ ಅಭಿಯಾನ ಮಾಡ್ತೇವೆ ಅಂತ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಸ್ವಂತ ಜಾಗದಲ್ಲಿ ಮಾಲೀಕರು ಜಾಗ ಕ್ಲೀನ್ ಮಾಡಲು ಆಗಸ್ಟ್ 15ರವರೆಗೆ ಅವಕಾಶವನ್ನ ನೀಡಲಾಗಿದೆ. ಆಗಸ್ಟ್ 15ರೊಳಗೆ ಕ್ಲೀನ್ ಮಾಡದಿದ್ರೆ ನಾವೇ ಕ್ಲೀನ್ ಮಾಡ್ತೀವಿ, ಆ ಖರ್ಚನ್ನ ಜಾಗದ ಮಾಲೀಕರ ಬಳಿಯೇ ವಸೂಲಿ ಮಾಡ್ತೇವೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಅನಧಿಕೃತ ಹೋರ್ಡಿಂಗ್ಸ್ ಹಾಕುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಬೆಂಗಳೂರಿನ ಬಹುತೇಕ ಕಡೆ ಡಿಜಿಟಲ್ ಸ್ಕ್ರೀನ್ ಹಾಕಲಾಗುತ್ತಿದೆ. ತೆರಿಗೆ ಕಟ್ಟಿ ಲೈಸೆನ್ಸ್ ಪಡೆದುಕೊಂಡು ಹೋರ್ಡಿಂಗ್ಸ್ ಹಾಕಬೇಕು. ಅನಧಿಕೃತ ಹೋರ್ಡಿಂಗ್ಸ್ ಹಾಕುವವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ತೇವೆ ಎಂದಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ಸಿಎಂ ಡಿಕೆ ಶಿವಕುಮಾರ್ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ಬರಸ್ಥಿತಿ ಅಧ್ಯಯನಕ್ಕೆ ಕೇಂದ್ರದ ತಂಡ ಕಳುಹಿಸಲು ಮನವಿ ಮಾಡಿದ್ದಾರೆ. ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರದಿಂದ ತಂಡ ಕಳಿಸೋದ್ರ ಜೊತೆಗೆ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಗತ್ಯ ನೆರವಿಗೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ.
ಸಿಎಂ ಪ್ರಧಾನಿ ಮೋದಿಗೆ ಪತ್ರ ಬರೆದಿರುವ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಬರ ಬಂದಾಗ ಪ್ರಧಾನಿಗಳಿಗೆ ಪತ್ರ ಬರೆಯೋದನ್ನ ಬಿಟ್ಟು ಬರ ಪರಿಹಾರಕ್ಕಾಗಿ ತಾವು ಹಾಗೂ ತಮ್ಮ ಸರ್ಕಾರ ಏನು ಮಾಡಿದೆ ಎಂಬುದನ್ನ ಜನರ ಮುಂದಿಡಿ. ಅಧ್ಯಯನ ತಂಡ ಬರುವವರೆಗಾದರೂ ತಾತ್ಕಾಲಿಕವಾಗಿ ಪರಿಹಾರ ನೀಡಿ ಎಂದಿದ್ದಾರೆ. ಕಳೆದ ಒಂದು ವಾರದಿಂದ ಚಿಕನ್ ಮತ್ತು ಮೊಟ್ಟೆ ದರ ಏರಿಕೆಯಾಗ್ತಿದೆ. ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಕೆಜಿ ಚಿಕನ್ ಬೆಲೆ 360 ರೂಪಾಯಿಗೆ ಏರಿಕೆಯಾಗಿದ್ರೆ ಒಂದು ಮೊಟ್ಟೆಯ ಬೆಲೆ 9 ರೂಪಾಯಿಗೆ ಏರಿಕೆಯಾಗಿದೆ. ಕೋಳಿ ಸರಿಯಾಗಿ ಬೆಳವಣಿಗೆ ಆಗದಿರುವುದು ಬೇರೆ ರಾಜ್ಯಕ್ಕೆ ಪೂರೈಕೆಯಿಂದಾಗಿ ಬೆಲೆ ಏರಿಕೆ ಆಗಿದೆ ಎನ್ನಲಾಗ್ತಿದೆ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಲು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕೋರಿ ಲೋಕಾಯುಕ್ತ ಸಲ್ಲಿಸಿದ್ದ ಮನವಿಯನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ತಿರಸ್ಕರಿಸಿದ್ದಾರೆ ಎನ್ನಲಾಗಿದೆ. ತಾಂತ್ರಿಕ ಹಾಗೂ ಕಾನೂನಾತ್ಮಕ ಕಾರಣಗಳನ್ನು ಉಲ್ಲೇಖಿಸಿ ರಾಜ್ಯಪಾಲರು ಕಡತವನ್ನ ಲೋಕಾಯುಕ್ತಕ್ಕೆ ವಾಪಸ್ ಕಳಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇದರಿಂದ ಜಮೀರ್ ಅಹಮದ್ ಖಾನ್ ವಿರುದ್ಧದ ಲೋಕಾಯುಕ್ತ ಕಾನೂನು ಹೋರಾಟಕ್ಕೆ ಹಿನ್ನಡೆಯಾದಂತಾಗಿದೆ. 2026ರ ಫಿಫಾ ವಿಶ್ವಕಪ್ ರೋಚಕ ಘಟ್ಟಕ್ಕೆ ತಲುಪಿದೆ. ಬುಧವಾರ ಮೊದಲ ಸೆಮಿಫೈನಲ್ ನಡೆಯಲಿದ್ದು ಫ್ರಾನ್ಸ್ ಮತ್ತು ಸ್ಪೇನ್ ಮುಖಾಮುಖಿಯಾಗಲಿದೆ ಮತ್ತು ಜುಲೈ 16 ಗುರುವಾರದಂದು ಇಂಗ್ಲೆಂಡ್ ಮತ್ತು ಅರ್ಜೆಂಟೀನಾ ಮುಖಾಮುಖಿಯಾಗಲಿದೆ. ಫೈನಲ್ ಪಂದ್ಯ ಜುಲೈ 20ರಂದು ನಡೆಯಲಿದೆ. ಇನ್ನು ಬೆಂಗಳೂರಿನಲ್ಲಿ ತಡರಾತ್ರಿಯವರೆಗೂ ಹೋಟೆಲ್, ರೆಸ್ಟೋರೆಂಟ್ ತೆರೆಯಲು ರಾಜ್ಯ ಸರ್ಕಾರ ಅನುಮತಿ ನೀಡಿದೆ. ಸರ್ಕಾರದ ಆದೇಶದಂತೆ ಬೆಂಗಳೂರಿನಲ್ಲಿ ರಾತ್ರಿ 3:30ರವರೆಗೆ ಪಬ್, ರೆಸ್ಟೋರೆಂಟ್ ಓಪನ್ ಇರಲಿದೆ. ಈ ಸಮಯದಲ್ಲಿ ಪಬ್, ರೆಸ್ಟೋರೆಂಟ್ಗಳಲ್ಲಿ ಕೇವಲ ಆಹಾರ ಸೇವೆ ನೀಡಲು ಅವಕಾಶ ನೀಡಲಾಗಿದೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ 1 ಗ್ರಾಂ ಚಿನ್ನ ನಿನ್ನೆ 13,100 ರೂಪಾಯಿ ಇತ್ತು. ಇಂದು 13,090 ರೂಪಾಯಿಗೆ ಇಳಿಕೆಯಾಗಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನ ನಿನ್ನೆ 14,290 ರೂಪಾಯಿ ಇತ್ತು. ಇಂದು 14,280ಕ್ಕೆ ಇಳಿಕೆಯಾಗಿದೆ.